6187ರಲ್ಲಿ ನಗರ ಪ್ರದೇಶದಲ್ಲಿ ಅಲ್ಲ, ಗ್ರಾಮೀಣದಲ್ಲಿ 3463 ಅಂದರೆ 56% ಗ್ರಾಮೀಣ ಪ್ರದೇಶದಲ್ಲಿ ಡೆಂಗ್ಯೂ ಪ್ರಕರಣಗಳು ಬಂದಿದೆ. 44% ನಗರ ಪ್ರದೇಶದಲ್ಲಿ ಬಂದಿದೆ ಔಟ್ ಆಫ್ ಸೋಫಾರ್ ಪ್ರಕರಣಗಳಲ್ಲಿ. ಸೊ ಇಷ್ಟನ್ನು ನಾವೀಗ ನಮ್ಮ ಕಡೆಯಿಂದ ಪ್ರಿಪರೇಷನ್ನು ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಹೆಚ್ಚು ಇದಕ್ಕೆ IEC ಆ್ಯಕ್ಟಿವಿಟಿ ಈಗ ನಮ್ಮ ಇದರ ಟೆಲಿವಿಷನ್ ಮುಖಾಂತರ, ರೇಡಿಯೋ ಮುಖಾಂತರ ಮತ್ತು ಪೇಪರ್ಗಳ ಮುಖಾಂತರ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸು ಎಲ್ಲ ಕೊಟ್ಟು ಮತ್ತು ಬೆಂಗಳೂರು ನಗರದಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಬೇರೆ ಬೇರೆ ಕಡೆ IEC ಆ್ಯಕ್ಟಿವಿಟೀಸ್ ಮಾಡೋದಕ್ಕೂ ಕೂಡ ಡಿಸೈಡ್ ಮಾಡಿದ್ದೀವಿ. ಅದನ್ನು ಕೂಡ ನಾವು ಯಾಕಂದರೆ ಜನರಿಗೆ ಇದು ಅಲ್ಟಿಮೇಟ್ಲಿ ನಾವು ಎಚ್ಚರಿಕೆ ವಹಿಸ್ಕೋಬೇಕು, ಜನನೂ ಕೂಡ ಎಚ್ಚರಿಕೆ ವಹಿಸ್ಕೋಬೇಕು, ಎಲ್ಲರೂ ಕೂಡ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟ ಮಾಹಿತಿಗಳಿರಬೇಕು ಅಂತೇಳಿ ನಾವು IEC ಆ್ಯಕ್ಟಿವಿಟೀಸು ಕೂಡ ಹೆಚ್ಚಾಗಿ ತೊಗೊಳೋದಕ್ಕೂ ಕೂಡ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಸೊ ಇಷ್ಟು ಇವತ್ತು ನಮ್ಮ ಇವತ್ತಿನ ಈ ಕೋಆರ್ಡಿನೇಷನ್ ಮೀಟಿಂಗಲ್ಲಿ ಆಗಿದೆ. ಡೆಂಗ್ಯೂವನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೇವೆ. ಇನ್ನೂ ಖಂಡಿತವಾಗಿಯೂ ಇದನ್ನು ಎಲ್ಲ ರೀತಿಯಲ್ಲೂ ಕೂಡ ಇದು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಎಲ್ಲ ಇಲಾಖೆಗಳು ಸೇರಿ ಮಾಡುವಂಥದ್ದಕ್ಕೆ ನಾವು ನಮ್ಮ ಪ್ರಾಮಾಣಿಕವಾದಂಥ ಒಂದು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇಲ್ಲ, ಜಿಲ್ಲೆಗಳಂತ ಹೇಳಿದ್ರೆ ಹೆಚ್ಚಾಗಿ ಆಗಿರುವಂಥದ್ದು ಈಗ ನಿಮಗೆಲ್ಲ ನಾನು ಪಬ್ಲಿಷ್ ಮಾಡಿಬಿಡ್ತೀನಿ ದಿವಸ, ನಮಗೇನು ಕೇಳಿದೆ ಜಿಲ್ಲಾವಾರೇ ಹಾಕ್ಬಿಡ್ತೀವಿ. ಯಾಕಂದರೆ ಬರೀ ಟೋಟಲ್ ಫಿಗರ್ಸ್ ಅಲ್ಲ, ಪ್ರತಿ ಜಿಲ್ಲೆ ಎಷ್ಟೆಷ್ಟು ಆಗ್ತಾಯಿದೆ ಅಂತ ಅದನ್ನೇ ಹಾಕ್ಬಿಡ್ತೀವಿ. ನಾಳೆಯಿಂದ ನಾವು ಪಬ್ಲಿಷೇ ಮಾಡಿಬಿಡ್ತೀವಿ. ಆದರೆ ಬೆಂಗಳೂರಲ್ಲಿ ಈಗ 1563 ಆಗಿದೆ ಈ 6000 ಚಿಲ್ಲರೆಯಲ್ಲಿ. ಅದು ಬಿಟ್ಟರೆ ಚಿಕ್ಕಮಗಳೂರು, ಮೈಸೂರು, ಹಾವೇರಿ, ಚಿತ್ರದುರ್ಗ, ಶಿವಮೊಗ್ಗ ಈ ಥರ ಈ 4 ಜಿಲ್ಲೆಯಲ್ಲಿ ಹೆಚ್ಚು ಪ್ರಕರಣಗಳು 490, 470 ಆ ಥರ ಆಗಿದೆ. ಸೊ ಡೆತ್ ಇಲ್ಲಿ ತನಕ 6 ಆಗಿದೆ. ಇಲ್ಲಿವರೆಗೂ ಡೆಂಗಿ ಡೆತ್ಸ್ ಆಗಿರುವಂಥದ್ದು 6 ಆಗಿದೆ. ಮತ್ತು ನಮ್ಮದು ಏನು ಈ ಕೇಸ್ ಫೆಟಾಲಿಟಿ ರೇಟ್ ಅಂತ ಬರ್ತದೆ, ಕೇಸ್ ಫೆಟಾಲಿಟಿ ರೇಟ್ CFR, ಅದೇನಂತ ಹೇಳಿದ್ರೆ ಈಗ ಒಂದು 100ಗೆ ಕೇಂದ್ರ ಸರ್ಕಾರ ಹೇಳುವಂಥದ್ದು 0.5ಗಿಂತ ಕಮ್ಮಿ ಇರಬೇಕು ಅಂತ. ಅದು 0.5 ಅದು ಮತ್ತು ಅದಕ್ಕಿಂತ ಹೆಚ್ಚಾದರೆ ಅದು ಭಾಳ ಆತಂಕವಾದಂಥ ಪರಿಸ್ಥಿತಿ ಅಂತ. ನಮ್ಮಲ್ಲಿ ಇವಾಗ ಇರೋಂಥದ್ದು ಟೋಟಲ್ ನಂಬರ್ ಆಫ್ ಕೇಸಸ್ಗೂ ಮತ್ತು ಡೆತ್ಗೆ 0.09 ಇದೆ. ನಮಗಿದು 0ನೇ ಇರಬೇಕು ಅಂತ ನಮ್ಮ ಉದ್ದೇಶ. ನಾನೇನು 0.09 ಇದೆ ಅಂತ ಹೇಳಿದ ತಕ್ಷಣ ನಮಗೆ ಒಂದು ಒಳ್ಳೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಹೋಗ್ತಾನೇ ಇಲ್ಲ. ಸುಮ್ಮನೆ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀನಿ ಅಷ್ಟೇ. ಸಮಾಧಾನಕರ ಅಂತ ಹೇಳ್ತಾ ಇಲ್ಲ ನಾನು. ಆಕ್ಟಿವ್ ಪ್ರಕರಣ ಇರ್ತದಲ್ಲ, ಈಗ ಪಾಸಿಟಿವ್ ಕೇಸ್ ಇದೆ. ಆಕ್ಟಿವ್ ಪ್ರಕರಣ ನನಗೆ ಹೇಳೋಕ್ಕಾಗ ಈಗ ನಾನು ಹೇಳೋಕ್ಕಾಗಲ್ಲ. ಡೆತ್ ಅಂತ ಹೇಳಿದ್ರೆ ಈಗ ಇದ್ರಲ್ಲಿ